ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಬಡವರ ಅರಮನೆಗೆ ಸ್ವಾಗತ. ಬನ್ನಿ, ಇವತ್ತು ಸ್ಪೆಷಲ್ ಆಗಿ ಬಸ್ಸಾರು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಇದು ಇಷ್ಟೊಂದು ಕೆಂಪಾಗಿದೆ ಸಾಂಬಾರು ಅಂತ ನೋಡ್ತಾ ಇದ್ದೀರಾ? ಅದೇ ಸ್ಪೆಷಲ್ ಕಣ್ರಿ. ಕೆಂಪುದಂಟು ಚಿಲ್ಕಾವರೆ ಸೊಪ್ಪು ಹಾಕಿ ಮಾಡಿರುವಂಥ ಬಸ್ಸಾರು ಸಖತ್ ಟೇಸ್ಟಿಯಾಗಿದೆ. ಟ್ರೈ ಮಾಡಿ, ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಈಗ ವಿಡಿಯೋಗೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ರಿಕ್ವೆಸ್ಟು, ದಯವಿಟ್ಟು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ, ಈಗ ಇಲ್ಲಿ ಒಂದು ಕುಕ್ಕರ್ಗೆ 1/4 kg ಆಗುವಷ್ಟು ಬೇಳೆ ತೊಗೊಂಡಿದ್ದೀವಿ. ಬೇಳೆನ 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದು ಆಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಬೇಳೆನಲ್ಲಿರೋ ಪೌಡ್ರೆಲ್ಲ ಹೋಗಬೇಕು, ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಈಗ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು, ಅಥವಾ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ನೀರು ಅಷ್ಟನ್ನು ಈಗಲೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಮನೇಲಿ ಜನ ಜಾಸ್ತಿ ಇದ್ದೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನಾವು ತೋರಿಸ್ತೀವಿ. ಇಲ್ಲಿ ಇವಾಗ ಒಂದು 8 ಸಣ್ಣ ಟೊಮೊಟೊ, ನಾಟಿ ಟೊಮೊಟೊ, ಒಂದು 8 ಟೊಮೊಟೊನ ಹಾಕಿ ಕುಕ್ಕರ್ನ ಮುಚ್ಚಿ ಒಂದೇ ಒಂದು ವಿಜಿಲ್ ಕೂಗಿಸೋಣ. ಜಸ್ಟ್ ಒಂದೇ ವಿಜಿಲ್ ಸಾಕು. ಅರ್ಧ ಬೆಂದೋಗ್ಬಿಟ್ಟಿರುತ್ತೆ ಬೇಳೆ. ನೋಡಿ, ಒಂದು ವಿಜಿಲ್ ಆಯಿತು. ಬೇಳೆ ಕೂಡ ಅರ್ಧ ಬೆಂದಿದೆ, ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವಿಲ್ಲಿ ಒಂದು ಬೌಲ್ಗೆ ಈ ಟೊಮೆಟೊ ಹಣ್ಣನ್ನು ಎತ್ತಿಟ್ಕೊಳ್ಳೋಣ. ಟೊಮೆಟೊ ಹಣ್ಣನ್ನು ಮಸಾಲೆ ರುಬ್ಬೋದಕ್ಕೋಸ್ಕರ ಹಾಕ್ಕೊಳ್ತೀವಿ. ಸೊ ಅದನ್ನು ಸಪ್ರೇಟಾಗಿ ತಗೊಳ್ಳೋಣ. ಈಗ ಈ ಟೊಮೊಟೊ ಹಣ್ಣಿನ ಜೊತೆಗೆ ಒಂದು 2 ರಿಂದ 3 ಸೌಟು ಬೇಳೆ ಕೂಡ ತಗೊಳ್ತೀವಿ. ಅದು ಕೂಡ ಮಸಾಲೆ ಜೊತೆಗೆ ರುಬ್ಬೋದು. ಟೊಮೊಟೊ ಫುಲ್ಲು ಕೂಲ್ ಆಗಬೇಕು, ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಹಾಗಾಗಿ ಅದನ್ನು ಕೂಲ್ ಆಗಲಿಕ್ಕೆ ಬಿಡೋಣ. ಅದ್ರ ಜೊತೆ ಬೇಳೆ ತಗೊಳ್ತಾ ಇದ್ದೀವಿ. ನೋಡಿ, ಒಂದು 2 ರಿಂದ 3 ಸೌಟ್ ತಗೊಳ್ಳೋಣ. ಆಗಲೇ ಹೇಳಿದ ಹಾಗೆ ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಸಾಂಬಾರು ಮಾಡ್ತಿರೋದು, ಹಾಗಾಗಿ ತಗೊಳ್ತಾ ಇದ್ದೀವಿ ಜಾಸ್ತಿ. ಇನ್ನು ಮಿಕ್ಕ ಬೇಳೆಗಳನ್ನು ಅಲ್ಲೇ ಬಿಡೋಣ. ಈಗ ಮತ್ತೆ ಅದೇ ಬೇಳೆನ ಇನ್ನೊಂದು ಸರಿ ಬೇಯೋದು ಬೇಕಾಗುತ್ತೆ, ಸೈಡಲ್ಲಿ ಇಡೋಣ. ಇವಾಗಿಲ್ಲಿ ಒಂದು 6 ರಿಂದ 8 ಮಣ್ಕಟ್ಟು ಮೆಣಸಿನ್ಕಾಯಿ ಅಂತ ಬರುತ್ತಲ್ವ, ಅದು ತೊಗೊಂಡಿದ್ದೀವಿ. ಗುಂಟೂರು ಮೆಣಸಿನ್ಕಾಯಿ ಒಂದು 8, ಎರಡನ್ನೂ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಕಪ್ಪಾಗೋರ್ಗೂ ಬೇಡ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಇದಕ್ಕೆ ಕೂಡ ಒಂದೇ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಟೇಸ್ಟು ಫ್ಲೇವರು ಸಖತ್ತಾಗಿರುತ್ತೆ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ತಗೊಳ್ಳೋಣ. ಈಗ ಇದು ಫ್ರೈ ಮಾಡಿರೋ ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡಿದ್ದೀವಿ. 1.5 ಸ್ಪೂನ್ ಆಗುವಷ್ಟು ಜೀರಿಗೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಳ್ತೀವಿ. ಮೆಣಸನ್ನು ಹಾಕಿದ್ಮೇಲೆ ಇದಕ್ಕೆ ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ. ನಾಟಿ ಟೊಮೊಟೊ ಹಣ್ಣೇ ಹುಳಿ ಇರುತ್ತೆ ಜಾಸ್ತಿ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಹುಳಿ ಸ್ವಲ್ಪ ಕಡಿಮೆ ತಿನ್ನೋದು, ಹಾಗಾಗಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ನಾವೇನು ಕೂಲ್ ಆಗಲಿಕ್ಕೆ ಇಟ್ಟಿದ್ವಲ್ವ ಟೊಮೆಟೊ ಮತ್ತು ಬೇಳೆ, ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರು ಅವಶ್ಯಕತೆ ಇದೆ ಅಂತ ಅಂದಾಗ ಸೊಪ್ಪನ್ನು ಬೇಯಿಸ್ಕೊಂಡಿರ್ತೀವಲ್ವ ಅದೇ ನೀರನ್ನು ಹಾಕಬೇಕಾಗತ್ತೆ. ತಣ್ಣೀರು ಹಾಕೋದಿಲ್ಲ, ಎಲ್ಲೂ ಕೂಡ ತಣ್ಣೀರು ಉಪಯೋಗಿಸಲ್ಲ.
ಅಥವಾ ಬೇರೆ ನೀರು ಯಾವುದನ್ನು ಹಾಕಲ್ಲ. ನಾವೇನು ಸೊಪ್ಪನ್ನು ಬೇಯಿಸಿರ್ತೀವಿ ಅದರದ್ದೇ ನೀರನ್ನೇ ಬಳಸೋದು. ಆಗಲೇ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಕೆಂಪು ದಂಟು ಮತ್ತು ಚಿಲಕವರೆ ಸೊಪ್ಪು ಅಂತಾರಲ್ಲ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಯವಿಟ್ಟು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ತೊಗೊಂಡು ಬಂದು ಉಪಯೋಗಿಸಿ. ಇವಾಗ ಬೇಳೆ ಬೆಂದಿತ್ತಲ್ವ, ಸ್ವಲ್ಪ ಅರ್ಧ ಬೆಂದಿತ್ತಲ್ವ, ಅದಕ್ಕೆ ಕೂಡ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀವಿ. 3ರಿಂದ 4 ಸರಿ ಚೆನ್ನಾಗಿ ತೊಳೆದು ಇಲ್ಲಿ ಅದೇ ಬೇಳೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಬೇಸಿಗೆಗಾಲಕ್ಕಂತೂ ಸೊಪ್ಪಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆದಷ್ಟು ಸೊಪ್ಪನ್ನು ಉಪಯೋಗಿಸಿ, ನೀರನ್ನು ಚೆನ್ನಾಗಿ ಕುಡೀರಿ. ಈಗ ನೋಡಿ, ಚೆನ್ನಾಗಿ ತೊಳೆದಿರುವಂಥ ಸೊಪ್ಪನ್ನು ಹಾಕಿ ಅದರ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀವಿ. ಲಿಡ್ನ ಎಲ್ಲೂ ಕ್ಲೋಸ್ ಮಾಡಲ್ಲ, ಜಸ್ಟ್ ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಆಲ್ರೆಡಿ ಬೇಳೆ ಸ್ವಲ್ಪ ಅರ್ಧ ಬೆಂದಿದೆ, ಸ್ವಲ್ಪ ಬೆಂದರೆ ಸಾಕು. ಸೊಪ್ಪು ಎಷ್ಟು ಬೇಯಬೇಕೋ ಅಷ್ಟು ಬೆಂದರೆ ಸಾಕು. ನೋಡಿ, ಸೊಪ್ಪು ಮತ್ತು ಬೇಳೆ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ನೀರು ಮತ್ತು ಸೊಪ್ಪು ಎರಡನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಿದ್ರೆ ಇದು ಸೊಪ್ಪಿನ ಸಾಂಬಾರ ಅಥವಾ ಬೀಟ್ರೂಟ್ ಸಾಂಬಾರ ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಕಲರ್ಫುಲ್ ಆಗಿದೆ. ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಅಮ್ಮ ಇಲ್ಲಿ ಬಸ್ಕೊಳ್ತಾ ಇದ್ದಾರೆ. ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಿದ್ದಾಯಿತು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಂಬಾರಿಗೆ ಇಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ. ಒಂದು ಪಾನ್ನಲ್ಲಿ ಸಾಸಿವೆ, ಸಿಡಿದ ನಂತರ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ರುಬ್ಕೊಂಡಿದ್ದಂಥ ಮಸಾಲೆನ ಹಾಕಿ ಸ್ವಲ್ಪ ಹಾಗೆ ಕುದಿಸ್ಬೇಕಾಗತ್ತೆ. ಇದಕ್ಕೆ ನೋಡಿ, ಸೊಪ್ಪನ್ನು ಬೇಯಿಸ್ಕೊಂಡಿದ್ವಲ್ವ, ಅದೇ ನೀರನ್ನು ಹಾಕಿ ಆ ಮಸಾಲೆ ಉಳಿದಿರೋದು ಕೂಡ ಉಳಿದಿರೋ ಮಸಾಲೆ ಕೂಡ ಅದರೊಳಗೆ ಹಾಕ್ತಾ ಇದ್ದೀವಿ. ಇವಾಗ ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ಬಸ್ಕೊಂಡಿದ್ವಲ್ವ ಆ ನೀರು, ಸೊಪ್ಪನ್ನು ಬೇಯಿಸಿದ ನೀರು, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಅಷ್ಟೇ. ಮತ್ತು ನಾವೆಲ್ಲೂ ಇಲ್ಲಿ ಉಪ್ಪನ್ನು ಯೂಸ್ ಮಾಡಿಲ್ಲ, ಯಾಕಂದರೆ ಸೊಪ್ಪನ್ನು ಬೇಯಿಸುವಾಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮೊದಲೇ ಹಾಕಿದ್ದೀವಿ. ಹಾಗಾಗಿ ಎಲ್ಲೂ ಕೂಡ ಉಪ್ಪನ್ನು ಬಳಸಿಲ್ಲ. ರೆಡಿ ಆಯಿತು ನಮ್ಮ ಕೆಂಪು ದಂಟಿನ ಬಸ್ಸಾರು. ಸೂಪರ್, ಸಖತ್ತಾಗಿತ್ತು ಮಾತ್ರ. ನಾನಂತೂ ಆ ಕಲರ್ಗೆ ಫಿದಾದೆ, ಅಷ್ಟು ಚೆನ್ನಾಗಿತ್ತು ಬಸ್ಸಾರು. ನೀವು ಟ್ರೈ ಮಾಡಿ ಒನ್ಸ್, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈ ಕಡೆ ನಮ್ಮ ಸಾಂಬಾರು ರೆಡಿ ಆಯಿತು, ಕಲರ್ಫುಲ್, ಟೇಸ್ಟಿ. ಈಗ ಬನ್ನಿ ಪಲ್ಯ ರೆಡಿ ಮಾಡೋಣ. ಇಲ್ಲಿ ಸೊಪ್ಪನ್ನು ಕೂಲಾಗ್ಲಿಕ್ಕೆ ಇಟ್ಟಿದ್ವಿ. ಸೊಪ್ಪು ತಣ್ಣಗಾಗಿದೆ. ಅಮ್ಮ ಇವಾಗ ಸೊಪ್ಪನ್ನು ಕೂಡ ಸ್ವಲ್ಪ ಹಿಂಡಿ ತಗೊಳ್ತಾ ಇದ್ದಾರೆ. ಸೊಪ್ಪಿನಲ್ಲೂ ಕೂಡ ನೀರಿನಂಶ ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಒಂದು ಪಾತ್ರೆನಲ್ಲಿ ಇಟ್ಕೊಳ್ತಾ ಇದ್ದಾರೆ. ಸೊಪ್ಪಿನಲ್ಲಿ ನೀರಿನಂಶ ಇದ್ರೂ ಕೂಡ ಚೆನ್ನಾಗಿರುತ್ತೆ, ಬಟ್ ಒಗ್ಗರಣೆ ಹಾಕುವಾಗ ಇನ್ನು ಟೇಸ್ಟ್ ಆಗಿರುತ್ತೆ. ನೀರನ್ನು ತೆಗೆದು ಹಾಗೆ ಸ್ವಲ್ಪ ಡ್ರೈನೆಸ್ ಇದ್ದರೆ. ಆಯಿತು, ಎಲ್ಲ ರೆಡಿ ಆಯಿತು. ಸೊಪ್ಪು ಕೂಡ. ಇವಾಗ ಬನ್ನಿ ಸೊಪ್ಪಿಗೊಂದು ಒಗ್ಗರಣೆ ಕೊಟ್ಬಿಡೋಣ. ಈಗ ಸೊಪ್ಪನ್ನು ಬೇಯಿಸ್ಕೊಂಡಿದ್ದ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮಾಮೂಲಿ ಒಗ್ಗರಣೆ ಐಟಮ್ಸ್ ನಿಮಗೆ ಗೊತ್ತೇ ಇದೆ. ಸಾಸಿವೆ ಹಾಕ್ಕೊಳ್ಳೋಣ.
ಸಾಸಿವೆ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ 2ರಿಂದ 3 ಈರುಳ್ಳಿ ಹಚ್ಕೊಂಡಿದ್ದೀವಿ. ಈರುಳ್ಳಿ ಕೂಡ ಇವಾಗ ಹಾಕ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ, ಕಲರ್ ಚೇಂಜ್ ಆಗೋವರೆಗೂ. ಈಗ ಸೊಪ್ಪನ್ನು ಬೇಯಿಸ್ಕೊಂಡಿದ್ದಂಥ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಏನು ಉರಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು. ಇದ್ರ ಮೇಲೆ ಬೇಕಿದ್ರೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ, ರೆಡಿ ಆಯಿತು ನಮ್ಮ ಪಲ್ಯ. ಇಲ್ಲಿವರೆಗೂ ನಮ್ಮ ಬಸ್ಸಾರು ಮತ್ತು ಮುದ್ದೆ ಸೊಪ್ಪು ರೆಸಿಪಿ ಆಗಿತ್ತು. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಿ ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದಂತೂ ನಮ್ಮ ಫೇವ್ರೆಟ್ ಡಿಶ್ ಆಗಿಬಿಟ್ಟಿದೆ, ಮುದ್ದೆ ಬಸ್ಸಾರು. ಎಲ್ಲರೂ ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಸೊಪ್ಪನ್ನು ಆದಷ್ಟು ಯೂಸ್ ಮಾಡಿ. ಕೆಂಪು ದಂಟು ಸಿಕ್ಕಿದ್ರೂ ಬಿಡಬೇಡಿ, ತಗೊಂಡು ಬಂದು ಅಡುಗೆ ಮಾಡಿ ಆರೋಗ್ಯವಾಗಿರಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಬಾಯ್ ಬಾಯ್.